ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ದಿನಕ್ಕೆ ಎಷ್ಟು ಹಾಜ್ಮುಲಾ ತಿಂತೀರಾ? 1, 2 ಅಥವಾ ಪೂರ್ತಿ ಪ್ಯಾಕೆಟಾ? ನಾವು ಇದನ್ನು ಅಂಗಡಿಯಲ್ಲಿ ಚಿಲ್ಲರೆ ಕಾಸಿಗೆ ಸಿಗೋ ಒಂದು ಚಟ್ಪಟ ಚಾಕ್ಲೇಟ್ ಅಂತ ಅಂದುಕೊಂಡು ಸವಿತಾ ಇರ್ತೀವಿ. ಆದರೆ ಸತ್ಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನೀವು ತಿಂತಿರೋದು ಚಾಕ್ಲೇಟ್ ಅಲ್ಲ, ಅದು ಪಕ್ಕ ಆಯುರ್ವೇದದ ಮಾತ್ರೆ. ಹೌದು, ಕಂಪನಿಯು ಇದನ್ನ ಒಂದು ಕಹಿ ಔಷಧಿಯ ಬದಲು ಸಿಹಿ ಹುಳಿ ಮಿಠಾಯಿಯ ರೂಪದಲ್ಲಿ ನಮಗೆ ನೀಡುತ್ತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಭಾರತದಲ್ಲಿ ಪ್ರತಿದಿನ ಸರಿ ಸುಮಾರು 2.6 ಕೋಟಿಗಿಂತ ಹೆಚ್ಚು ಹಾಜ್ಮುಲಾ ಗುಳಿಗೆಗಳು ಮಾರಾಟವಾಗುತ್ತಿವೆ. ಅಂದರೆ ನಾವು ಮಾತನಾಡ್ತಿರೋ ಈ ಕ್ಷಣದಲ್ಲೂ ಸಾವಿರಾರು ಜನ ಇದನ್ನ ಬಾಯಿಗೆ ಹಾಕಿಕೊಳ್ತಿದ್ದಾರೆ. ಈ ಪುಟ್ಟ ಗುಳಿಗೆಯ ದಿನದ ಆದಾಯ ಕೋಟಿಗಳಲ್ಲಿದೆ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಹಾಜ್ಮುಲಾ ಹೇಗೆ ನಮ್ಮ ಮೆದುಳನ್ನು ಹೈಜಾಕ್ ಮಾಡಿದೆ, ಇದರ ಒಳಗಿರುವ ಆಯುರ್ವೇದದ ರಹಸ್ಯಗಳೇನು ಮತ್ತು ಇದು ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲಿದ್ದೇವೆ. ಸ್ನೇಹಿತರೆ, ಹಾಜ್ಮುಲಾದ ಕತೆ ಶುರುವಾಗುವುದು ಇವತ್ತಿನ ಫ್ಯಾನ್ಸಿ ಮಾಲ್ಗಳಲ್ಲಿ ಅಲ್ಲ, ಬದಲಾಗಿ 1884ರ ಕಲ್ಕತ್ತಾದ ಸಣ್ಣ ಗಲ್ಲಿಯ ಆಯುರ್ವೇದದ ಕ್ಲಿನಿಕ್ನಲ್ಲಿ ಡಾಕ್ಟರ್ S.K. ಭರ್ಮನ್ ಎಂಬುವವರು ಕಾಲರಾ ಮತ್ತು ಪ್ಲೇಗ್ನಂತಹ ಕಾಯಿಲೆಗಳಿಗೆ ಆಯುರ್ವೇದದ ಔಷಧಿ ನೀಡುತ್ತಿದ್ದರು. ಅವರು ತಯಾರಿಸಿದ ಜೀರ್ಣಕಾರಿ ಚೂರ್ಣವೇ ಈ ಹಾಜ್ಮುಲಾದ ಮೂಲ ರೂಪ. ಮೊದಲು ಇದು ಪುಡಿಯ ರೂಪದಲ್ಲಿ ಡಬ್ಬೆಗಳಲ್ಲಿ ಸಿಗುತ್ತಿತ್ತು. ಆದರೆ 1970ರ ದಶಕದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಜನರು ಕಹಿ ಪುಡಿಗಿಂತ ಗುಳಿಗೆಗಳನ್ನು ಇಷ್ಟಪಡುತ್ತಾರೆ ಎಂದು ತಿಳಿದ ಡಾಬರ್ ಕಂಪನಿ ಆ ಚೂರ್ಣಕ್ಕೆ ಸಕ್ಕರೆ ಮತ್ತು ಆಮ್ಲೀಯ ರುಚಿಯನ್ನು ಸೇರಿಸಿ ಹಾಜ್ಮುಲಾ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಬಿಡುಗಡೆ ಮಾಡಿದ್ದು. ಅಂದಿನಿಂದ ಇಂದಿನವರೆಗೆ ಇದು ಭಾರತದ ನ್ಯಾಷನಲ್ ಜೀರ್ಣಕಾರಿ ಗುಳಿಗೆಯಾಗಿ ಬೆಳೆದು ನಿಂತಿದೆ. ಸ್ನೇಹಿತರೆ, ಈಗ ನಾವು ಈ ಗುಳಿಗೆಯ ಒಳಗೆ ಏನಿದೆ ಎಂದು ನೋಡೋಣ. ಇದನ್ನು ನೀವು ಚಾಕ್ಲೇಟ್ ಎಂದು ಕರೆಯಲು ಸಾಧ್ಯವೇ ಇಲ್ಲ, ಏಕೆಂದರೆ ಇದರಲ್ಲಿರುವುದು ಅಪ್ಪಟ ಔಷಧಿಯ ಪದಾರ್ಥಗಳು. ಕಾಳಾ ನಮಕ್ ಅಂದರೆ ಕಪ್ಪು ಉಪ್ಪು ಮತ್ತು ಜೀರಿಗೆ, ಶುಂಠಿ, ಮೆಣಸು ಮತ್ತು ನಿಂಬೆ ಸತ್ವ. ಇವು ಆಯುರ್ವೇದದಲ್ಲಿ ಜಠರಾಗ್ನಿಯನ್ನು ಪ್ರಚೋದಿಸಲು ಬಳಸುವ ಮದ್ದುಗಳು. ನಾವು ತಿಂದ ಆಹಾರ ಜೀರ್ಣವಾಗಲು ಹೊಟ್ಟೆಯಲ್ಲಿ ಆಮ್ಲ ಅಂದರೆ ಆಸಿಡ್ ಬಿಡುಗಡೆಯಾಗಬೇಕು. ಹಾಜ್ಮುಲಾದಲ್ಲಿರುವ ಈ ಪದಾರ್ಥಗಳು ನಮ್ಮ ಲಾಲಾರಸ ಗ್ರಂಥಿಗಳನ್ನು ಪ್ರಚೋದಿಸಿ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತವೆ. ಆದರೆ ಇದರಲ್ಲಿರುವ ಹೆಚ್ಚಿನ ಸೋಡಿಯಂ ಮತ್ತು ಸಕ್ಕರೆ ಅಂಶ ಇದನ್ನು ಒಂದು ಮಿಠಾಯಿಯಂತೆ ಬಿಂಬಿಸುತ್ತದೆ. ಇದು ಕಂಪನಿಯ ಮಾಡುತ್ತಿರುವ ಅತ್ಯಂತ ಜಾಣ್ಮೆಯ ಮಾರ್ಕೆಟಿಂಗ್ ತಂತ್ರ. ನಮಗೆ ಗೊತ್ತಿಲ್ಲದಂತೆ ನಾವು ಔಷಧಿಯನ್ನ ಆನಂದಿಸುತ್ತಿದ್ದೇವೆ. ಯಾಕೆ ನಮಗೆ ಒಂದು ಹಾಜ್ಮುಲಾ ತಿಂದ ತಕ್ಷಣ ಇನ್ನೊಂದು ತಿನ್ನಬೇಕು ಅನಿಸುತ್ತೆ? ಇದರ ಹಿಂದೆ ಟೇಸ್ಟ್ ಬರ್ಡ್ಸ್ ಸೈಕಾಲಜಿ ಅಡಗಿದೆ. ನಮ್ಮ ನಾಲಿಗೆಗೆ ಉಪ್ಪು ಮತ್ತು ಹುಳಿಯ ಮಿಶ್ರಣ ಸಿಕ್ಕಾಗ ಮೆದುಳಿಗೆ ಒಂದು ರೀತಿಯ ತೃಪ್ತಿ ಸಿಗುತ್ತದೆ. ಡಾಬರ್ ಕಂಪನಿಯು ತನ್ನ ಜಾಹೀರಾತುಗಳಲ್ಲಿ ಅಮಿತಾಬ್ ಬಚ್ಚನ್ ಅಥವಾ ಅಜಯ್ ದೇವಗನ್ ನಂತಹ ದಿಗ್ಗಜರನ್ನು ಬಳಸಿ ಇದನ್ನು ಒಂದು ಲೈಫ್ ಸ್ಟೈಲ್ ಉತ್ಪನ್ನವಾಗಿ ಮಾರಿದೆ. ಹೋಟೆಲ್ ಬಿಲ್ ಜೊತೆ ಬರೋ ಹಾಜ್ಮುಲಾ ಕೇವಲ ಮರ್ಯಾದೆಗೆ ಅಲ್ಲ, ಅದು ನಿಮ್ಮಲ್ಲಿ ಮತ್ತೆ ಹಸಿವನ್ನು ಪ್ರಚೋದಿಸಿ ನೀವು ಮತ್ತೆ ಅಲ್ಲಿಗೆ ಬರುವಂತೆ ಮಾಡುವ ಒಂದು ಸೈಕಾಲಜಿಕಲ್ ಟ್ರಿಕ್ ಕೂಡ ಹೌದು. ಸ್ನೇಹಿತರೆ, ಈಗ ಎಚ್ಚರಿಕೆಯ ಮಾತು. ನಾವು ಇದನ್ನ ಚಾಕ್ಲೇಟ್ ಅಂತ ದಿನಕ್ಕೆ 16 ತಿನ್ನೋದು ಎಷ್ಟು ಸರಿ? ಹಾಜ್ಮುಲಾ ಒಂದು ಮಿತಿಯಲ್ಲಿದ್ದರೆ ಅದು ಔಷಧಿ, ಮಿತಿ ಮೀರಿದರೆ ಅದು ವಿಷ. ಇದರಲ್ಲಿರುವ ಅತಿಯಾದ ಉಪ್ಪಿನ ಅಂಶ ರಕ್ತದ ಒತ್ತಡ ಇರುವವರಿಗೆ ಅಪಾಯಕಾರಿ ಮತ್ತು ಮಾರಕವಾಗಬಹುದು. ಅತಿಯಾದ ಆಮ್ಲೀಯ ಗುಣ ಹೊಟ್ಟೆಯ ಪದರವನ್ನು ಹಾನಿ ಮಾಡಬಹುದು. ವಿಶೇಷವಾಗಿ ಮಕ್ಕಳಿಗೆ ಇದನ್ನು ಚಾಕ್ಲೇಟ್ ಎಂದು ಕೊಡುವುದು ಅವರ ಹಲ್ಲುಗಳಲ್ಲಿ ಮತ್ತು ಕಿಡ್ನಿಗಳಿಗೆ ಹೊರೆಯಾಗಬಹುದು. ವೈದ್ಯಕೀಯ ದೃಷ್ಟಿಕೋನದಿಂದ ನೋಡಿದರೆ ಜೀರ್ಣಕ್ರಿಯೆ ಸಹಜವಾಗಿಯೇ ನಡೆಯಬೇಕೇ ಹೊರತು ಇಂತಹ ಗುಳಿಗೆಗಳ ಸಹಾಯದಿಂದಲ್ಲ. ನಾವು ಇವುಗಳಿಗೆ ಅಡಿಕ್ಟ್ ಆಗುವುದು ನಮ್ಮ ಶರೀರದ ನೈಸರ್ಗಿಕ ಜೀರ್ಣಶಕ್ತಿಯನ್ನು ಕುಂದಿಸಬಹುದು. ಕೊನೆಯದಾಗಿ, ಹಾಜ್ಮುಲಾ ಎನ್ನುವುದು ಭಾರತೀಯ ಮಾರುಕಟ್ಟೆಯ ಒಂದು ಅದ್ಭುತ ಆವಿಷ್ಕಾರ. ಆಯುರ್ವೇದವನ್ನು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೇಬಿಗೆ ತಲುಪಿಸಿದ ಕೀರ್ತಿ ಇದಕ್ಕೆ ಸಲ್ಲುತ್ತದೆ. ಆದರೆ ನೆನಪಿರಲಿ, ನೀವು ಕೊಳ್ಳುತ್ತಿರುವುದು ರುಚಿಯಾದ ಮಿಠಾಯಿಯಲ್ಲ, ಬದಲಾಗಿ ಒಂದು ಆಯುರ್ವೇದದ ಮಾತ್ರೆ. ಇದನ್ನು ಔಷಧಿಯಂತೆ ನೋಡಿ, ಚಾಕ್ಲೇಟ್ನಂತೆ ಅಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇವತ್ತಿನ ಈ ರಹಸ್ಯ ಮಾಹಿತಿ ನಿಮಗೆ ಹೇಗೆ ಅನಿಸಿತು? ನೀವು ಹಾಜ್ಮುಲಾ ಪ್ರಿಯರಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಕುತೂಹಲ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಂತಹದ್ದೇ ರೋಚಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಸ್ನೇಹಿತರೆ, ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ಅಲ್ಲಿಯವರೆಗೂ ನಮಸ್ಕಾರ.